ಷಡ್ಯಂತ್ರಕ್ಕೆ ಬಲಿಯಾದ ನಟ ದರ್ಶನ್. ಯೋಜಿತ ಪಿತೂರಿಗೆ ದರ್ಶನ್ ಬಲಿಪಶು ಆಗಿದ್ದಾರೆ. ಪವಿತ್ರ ಗೌಡ ಪಿತೂರಿಯಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ. ಖ್ಯಾತ ವಿಧಿವಿಜ್ಞಾನ ತಜ್ಞ ದಿನೇಶ್ ರಾವ್ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ಅಪರಾಧಕ್ಕಿಂತ ಷಡ್ಯಂತ್ರವೇ ಹೆಚ್ಚಾಗಿದೆ. ಮೊದಲ ಷಡ್ಯಂತ್ರ ಮಾಡಿದ್ದೆ ಪವಿತ್ರ ಗೌಡ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಳಸಿಕೊಂಡಿದ್ದಾರೆ ಪವಿತ್ರ ಗೌಡ. ದರ್ಶನ್ ಅನ್ನ ಉಪಯೋಗಿಸಿಕೊಂಡು ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಅದೇ ರೀತಿ ಸ್ವಾಮಿನ ಕಿಡ್ನಾಪ್ ಮಾಡಿಸಿದ್ದ ದರ್ಶನ್ ಶೆಡ್ ನಲ್ಲಿ ಪವಿತ್ರ ದರ್ಶನ್ ಪ್ರವೋಕ್ ಮಾಡಿರೋ ಸಾಧ್ಯತೆ ಇದೆ. ಅಂದ್ರೆ ಶೆಡ್ ನಲ್ಲಿ ಪವಿತ್ರ ಇದಾರಲ್ಲ, ಇವರು ದರ್ಶನ್ಗೆ ಪ್ರವೋಕ್ ಮಾಡಿರುವಂತ ಸಾಧ್ಯತೆ ಇದೆ. ಸ್ವಾಮಿ ಮೇಲೆ ಹಲ್ಲೆಗೆ ಪವಿತ್ರ ಗೌಡ ಉತ್ತೇಜಿಸಿರಬಹುದು. ಹೀಗೆ ಪವಿತ್ರ ಪಿತೂರಿಗೆ ದರ್ಶನ್ ಬಲಿಯಾಗಿರಬಹುದು ಅಂತ ಖ್ಯಾತ ವಿಧಿವಿಜ್ಞಾನ ತಜ್ಞ ದಿನೇಶ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಗಮನಿಸಬೇಕಾದಂತ ವಿಚಾರ ಇದು. ದರ್ಶನ್ ಇಂಥ ಮನುಷ್ಯ ಅಲ್ಲ, ಅದು ಕೊಲೆ ಮಾಡೋ ಮಟ್ಟಕ್ಕೆ ಇಳಿಯುವಂತ ಮನುಷ್ಯ ಅಲ್ಲ ಅಂತ ಹೇಳಿ ಅವರ ಫ್ಯಾನ್ಸ್ ಆಗಾಗ ಹೇಳ್ತಾನೆ ಇರ್ತಾರೆ. ಇದರ ಜೊತೆಗೆ ಈಗ ಸ್ವತಃ ಖ್ಯಾತ ವಿಧಿವಿಜ್ಞಾನ ತಜ್ಞ ದಿನೇಶ್ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ ದರ್ಶನ್ ಅಂತ ಹೇಳಿ. ಯೋಜಿತ ಪಿತೂರಿಗೆ ದರ್ಶನ್ ಬಲಿಪಶು ಆಗಿದ್ದಾರೆ. ಪವಿತ್ರ ಗೌಡ ಪಿತೂರಿಯಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ದಿನೇಶ್ ರಾವ್ ಹೇಳಿಕೆಯನ್ನ ಕೊಟ್ಟಿರೋದು. ಈ ಕೊಲೆ ಕೇಸ್ನಲ್ಲಿ ಅಪರಾಧಕ್ಕಿಂತ ಷಡ್ಯಂತ್ರವೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೊದಲ ಷಡ್ಯಂತ್ರ ಮಾಡಿದ್ದೆ ಪವಿತ್ರ ಗೌಡ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಪವಿತ್ರ ಗೌಡ. ಇದಕ್ಕಾಗಿ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಬಳಸಿಕೊಂಡಿರೋದು ಪವಿತ್ರ ಗೌಡ. ದರ್ಶನ್ ಅನ್ನ ಉಪಯೋಗಿಸಿಕೊಂಡು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಕೂಡ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದ. ಶೆಡ್ ನಲ್ಲಿ ಪವಿತ್ರ ದರ್ಶನ್ ಅಂದ್ರೆ ಪವಿತ್ರ ದರ್ಶನ್ಗೆ ಪ್ರವೋಕ್ ಮಾಡಿರುವಂತ ಸಾಧ್ಯತೆ ಇದೆ. ಪ್ರವೋಕ್ ಮಾಡಿದ್ದರಿಂದಲೇ ರೇಣುಕಾ ಸ್ವಾಮಿಯನ್ನ ದರ್ಶನ್ ಕೊಂದಿರಬಹುದು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ದಿನೇಶ್ ರಾವ್. ಅಲ್ಲಿಂದ ಬೆಂಗಳೂರು ಕರ್ತಿರ್ತಾರೆ. ಸೊ ಪವಿತ್ರ ಗೌಡದ ಷಡ್ಯಂತ್ರ ಇಷ್ಟೇ, ಅವನ್ನ ಟ್ರೇಸ್ ಮಾಡೋದು, ಅವನನ್ನ ಕರ್ಕೊಂಡ್ ಬರೋದು, ಪ್ಲಸ್ ದರ್ಶನ್ಗೆ ಹೇಳಿ ದರ್ಶನನ್ನ ಮತ್ತು ದರ್ಶನನ ಸಂಗಡಿಗರು ಯಾರಿದ್ದಾರೆ ಅವರ ಶಕ್ತಿಯನ್ನ ಉಪಯೋಗಿಸೋದು. ಸೊ ಇದು ಪವಿತ್ರ ಗೌಡನ ಪಿತೂರಿ. ಅವ್ರಿಗೆ ಒಂದೇ ಪಿತೂರಿ ಏನಂದ್ರೆ ಇವನ ಮೇಲೆ ಸೇಡು ತಿರ್ಸ್ಕೋಬೇಕು ಅಂತ. ಅದನ್ನ ದರ್ಶನ್ ನಾವು ಉಪಯೋಗ ಮಾಡ್ಕೊಳ್ತಾರೆ. ನಡೆದಿರೋ ಸಂಗತಿ, ಪವಿತ್ರ ಗೌಡಳ ಒಂದು ಇನ್ಫ್ಲುಯೆನ್ಸ್ ಇಂದ ದರ್ಶನ್ ಜಾಸ್ತಿ ಪ್ರವೋಕ್ ಆಗಿ ಅಲ್ಲಿ ನಡೆದಿರ್ತಕ್ಕಂತ ಒಂದು ಎದುರಿಸಿಕೆ ಹೋಗಿರ್ತಕ್ಕಂತ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆ ಒಂದು ಸಾವು ಸಂಭವಿಸೋದು ಈ ಕೇಸ್ನಲ್ಲಿ ಒಂದು ತಿರುವು.